ಆಗಸ್ಟ್ 1ರಿಂದ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಕೊತ್ತಲವಾಡಿ ಸಿನಿಮಾ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸಿಕೊಂಡು ಬಿಡುಗಡೆಗೆ ಸಜ್ಜಾಗಿದೆ. ಸೊ ಈ ಒಂದು ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಅಭಿನಂದನ್ ಕಶ್ಯಪ್ ಅವರಿದ್ದಾರೆ. ಸೊ ಅದ್ರ ಜೊತೆಗೆ ಆ ದಿಯಾ ಮೂಲಕ ತಮ್ಮದೇ ಅಂತಹ ವಿಭಿನ್ನ ಶೈಲಿಯ ಫೇಮನ್ನ ಗಿಟ್ಟಿಸ್ಕೊಂಡಿರುವಂತಹ ಪೃಥ್ವಿ ಅಂಬರ್ ಅವರಿಗೆ ಈ ಸಾಂಗ್ ಅಲ್ಲಿ ಹಾಗೇನೆ ಈ ಒಂದು ಸಿನಿಮಾದಲ್ಲಿ ಒಂದು ಸಖತ್ ಆಗಿರುವಂತಹ ಇಂಟ್ರೊಡಕ್ಷನ್ ಸಾಂಗ್ ಕೂಡ ನಮ್ಮ ಅಭಿನಂದನ್ ಕಶ್ಯಪ್ ಅವರು ಮಾಡಿರುವಂತದ್ದು. ಈ ಸಾಂಗ್ ಬಗ್ಗೆ ಆಗಿರ್ಬೋದು, ಕೊತ್ತಲವಾಡಿ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಆಗಿರ್ಬೋದು, ಅವ್ರು ಯಾವ ರೀತಿ ವರ್ಕ್ ಮಾಡಿದ್ರು, ಹಾಗೇನೆ ಟೀಮ್ ಸಪೋರ್ಟ್ ಎಷ್ಟೆಲ್ಲ ಇತ್ತು ಅನ್ನುವಂತಹ ಒಂದಷ್ಟು ಮಾತುಕತೆಯನ್ನ ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಕೊತ್ತಲವಾಡಿ ಈಗಾಗಲೇ ಟೀಸರ್ ಲಾಂಚಿಂಗ್ ಟೈಮಲ್ಲೇ ಗೊತ್ತಿತ್ತು ಎಲ್ರಿಗೂ. ಅಲ್ಲಿ ತನಕ ಗೊತ್ತಿರ್ಲಿಲ್ಲ ನಿಮ್ಮ ಟೀಮ್ ಅವ್ರಿಗೆ. ಯಾಕಂತಂದ್ರೆ ಯಶ್ ಅವ್ರ ಅಮ್ಮ ಮಾಡ್ತಿದ್ದಾರೆ, ಪುಷ್ಪಮ್ಮ ಮಾಡ್ತಿದ್ದಾರೆ, ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ಗೆಲ್ಲಾನು ಆವತ್ತೇ ಟೀಸರ್ ಲಾಂಚಿಂಗ್ ದಿನ. ನಿಮ್ಗೂ ಅವತ್ತೇ ಗೊತ್ತಿತ್ತಾ ಹೆಂಗೆ ಅಂತ? ಇಲ್ಲ, ನನಗೆ ಏನೂ ಗೊತ್ತಿರಲಿಲ್ಲ. ಫಸ್ಟ್ ನಮ್ಮ DOP ನನ್ನ ಫ್ರೆಂಡು, ಈಸ್ ಮೈ ಬ್ರದರ್ಹುಡ್ ಫ್ರೆಂಡ್, ನನಗೆ ತುಂಬ ಪರಿಚಯ. ನಾನು ಅವರು ಜಮಾಲಗುಡ್ಡ ಸಿನಿಮಾಯಿಂದ ಮಾಡ್ಕೊಂಬಂದಿದ್ವಿ ಕೆಲಸ. ಈ ಥರ ಒಂದು ಸಿನಿಮಾ ಇದೆ ಅಭಿನಂದನ್, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದು ಸ್ಯಾಂಪ್ಲರ್ ಮಾಡಿ ಶುರು ಮಾಡಬೇಕಿದ್ದೀನ ಅಂತ ಶುರು ಮಾಡಿದ್ದು. ಅಲ್ಲಿ ರಾಜು ಸರ್ ಪರಿಚಯ ಆಗ್ತಾರೆ. ಈ ಥರ ಡೈರೆಕ್ಟರ್ ಇದ್ದಾರಪ್ಪ, ಈ ಥರ ಹಿಂಗೆ ಆಗಿದೆ, ಒಂದು ಸ್ಕೋರ್ ಕಳಿಸಿದ್ದೀನಿ, ನೋಡಿದ್ದೀನಿ ಅಂತ ಅಂತಾರೆ. ಓಕೆ ಸರ್, ನೋಡಿದ್ರು ಸ್ಕೋರು, ಒಂದ್ಸರಿ ಕರೆದ್ರು, ಮೀಟ್ ಮಾಡೋಣ ಬನ್ನಿ ಅಂತಲೂ ಅಂದರು. ಆಯಿತು ಅಭಿನಂದನ್, ಶುರು ಮಾಡೋಣ. ನನ್ನ ವರ್ಕ್ಸು ಕೆಲವೊಂದನ್ನು ನೋಡಿದ್ರು ಸರ್ ಇಂಪ್ರೆಸಿವ್ ಆಗಿದ್ರು ಆ್ಯಕ್ಚುಲಿ. ಸಡನ್ನಾಗಿ ಶುರು ಮಾಡಿದ್ವಿ ಸ್ಕೋರು. ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಯಾರು ಹೀರೋ ಏನೂ ಗೊತ್ತಿರಲಿಲ್ಲ. ಆಮೇಲೆ ಒಂದಷ್ಟು ವಿಜುವಲ್ಸ್ ಸರ್ ತೋರಿಸಿದ್ರು, ವಿಜುವಲ್ಸ್ ನೋಡಿದೆ. ಪೃಥ್ವಿ ಸರ್ ಇದ್ದಾರೆ ಅಂತ ಗೊತ್ತಿತ್ತು, ಬಿಕಾಸ್ ಈ ಹಿಂದೆ ಪೃಥ್ವಿ ಸರ್ದು ಮತ್ಸ್ಯಗಂಧ ಸಿನಿಮಾಗೆ ನಾನು ಸೌಂಡ್ ಡಿಸೈನರ್ ಕೆಲಸ ಮಾಡಿದ್ದೆ ಮುಂಚೆನೆ. ಫಸ್ಟ್ ಒಂದು ರೀಲ್ ಕೆಲಸ ಮಾಡಿದ್ವಿ. ಸರ್ಗೂ ನನಗೂ ಒಂದು ರ್ಯಾಪ್ ಹೋಗ್ಬೇಕಿತ್ತು. ಆ ರ್ಯಾಪ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯಿತು. ಸರ್ದೇನು ಎಕ್ಸ್ಪೆಕ್ಟೇಷನ್, ನಾನೇನು ಕೆಲಸ ಮಾಡಬೇಕು. ಅದಾದ್ಮೇಲೆ ಇಟ್ ವಾಸ್ ವೆರಿ ಸ್ಮೂತ್. ತುಂಬ ಚೆನ್ನಾಗಿ ಮಾಡ್ಕೊಬಂದ್ವಿ ಸ್ಕೋರು, ವಿಭಿನ್ನವಾಗಿತ್ತು. ಸರ್ ಕೆಲವೊಂದಷ್ಟು ಪರ್ಟಿಕ್ಯುಲರ್ ನನಗೆ ಈಗೀಗೆ ಬೇಕು ಅಂತ ಹೇಳ್ತಿದ್ರು. ಸೊ ಅದು ಮಾಡ್ಕೊಂಡು ಹಂಗೆ ಹೋದ್ವಿ. ಒಂದೊಂದು ಸೀನು ನನಗೂ ತುಂಬ ಖುಷಿ ಆಗೋದು. ಎಸ್ಪೆಷಲಿ ಗೋಪಾಲ್ ಸರ್ ಬರ್ಬೇಕಾದ್ರೆ, ರಾಜೇಶ್ ನಟರಂಗ ಸರ್ ಬರಬೇಕಾದ್ರೆ, ಪೃಥ್ವಿ ಸರ್ದು ಕೆಲವೊಂದಷ್ಟು ಸೀಕ್ವೆನ್ಸ್ಗಳು ಬಂದಾಗ, ಎಮೋಷನಲ್ ಸೀಕ್ವೆನ್ಸು, ಜೊತೆಗೆ ಹೀರೋಯಿನ್ ಅವರು ಬಂದಂಥ ಒಂದಷ್ಟು ಸೀಕ್ವೆನ್ಸ್ಗಳು ತುಂಬ ಖುಷಿ ಆಗುತ್ತೆ ನನಗೂ ಕೆಲಸ ಮಾಡಿದಾಗ. ಮಧ್ಯ ಮಾಡ್ಬೇಕಾದ್ರೆ ನಾನು ಸುಮಾರು ಸರ್ ಕೇಳ್ತಿದ್ದೆ, ಸರ್ ಇಷ್ಟು ವಿಜುವಲ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇಷ್ಟು ಗ್ರ್ಯಾಂಡಿರೋಗಿದೆ ವಿಜುವಲ್ಸ್ ಎಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂದಾಗ, ಕೆಲವೊಂದಷ್ಟು ಬ್ಯಾಕ್ ಹ್ಯಾಂಡ್ ಸ್ಟೋರಿ ಹೇಳೋರು, ಇಲ್ಲ ಅಭಿನಂದನ್ ಹಿಂಗಿತ್ತು, ಈ ಥರ ಗೋಪಾಲ್ ಸರ್ ಹಿಂಗೆ ಹೇಳ್ತಿದ್ರು, ಅವ್ರು ಬಂದು ಎನೌನ್ಸ್ ಮಾಡ್ಕೊಂಡು ಮಾಡೋರು, ಇದು ಈ ಸೀನ್ ಹಂಗೆ ಮಾಡ್ತಿದ್ವಿ, ಅದನ್ನ ಹಿಂಗೆ ಮಾಡಿದ್ವಿ. ಸೊ ಒಂದಷ್ಟು ಸೀನ್ಸ್ ಇದೆ, ನೈಟ್ ಲೈಟಿಂಗ್ನ ಇದಕ್ಕೋಸ್ಕರ ಹಿಂಗೆ ಮಾಡಿದ್ವಿ, ಕ್ಲೈಮ್ಯಾಕ್ಸ್ ಮಾಡಿ ಲೈಟಿಂಗ್ನ ಈ ಥರ ಹಿಂಗೆ ಮಾಡಿದ್ವಿ, ಅದೆಷ್ಟು ಸ್ಟೋರೀಸ್ಗಳಿತ್ತು. ಸರ್ ಎದೆ ಗಟ್ಟಿಗೆ ಇಟ್ಕೊಂಡಿರಿ, ಒಂದಿನ ಹೇಳ್ತೀನಿ, ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂದ್ಬಿಟ್ಟು. ಒಂದ್ಸರಿ ಈವನ್ ಸರ್ ನಮ್ಮ ಮನೆಗೆ ಬಂದಾಗ, ನನ್ನ ಸ್ಟುಡಿಯೋಗೆ ಬಂದಾಗ ನನ್ನ ತಾಯಿ ಇದ್ರು, ನಮ್ಮ ತಾಯಿಗೂ ಕೂಡ ಅದೇ ಹೇಳ್ತಿದ್ರಮ್ಮ, ಸರ್ಪ್ರೈಸ್ ಇದೆ ಅಮ್ಮ, ನೀವು ಎದೆ ಗಟ್ಟಿಗೆ ಇಟ್ಕೊಂಡಿರಿ, ಒಂದು ಸರ್ಪ್ರೈಸ್ ಕೊಡ್ತೀನಿ ನಿಮಗೆ ಅಂತ ಹೇಳ್ತಿದ್ರು. ಸೊ ಸರಿ, ಏನೂ ಗೊತ್ತಿರಲಿಲ್ಲ. ಜವಾಬ್ದಾರಿ ಸಿನಿಮಾ ಅಂತ ಬಂದಾಗ, ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿಯೊಂದು ಫಸ್ಟ್ ಸಿನಿಮಾ ಬಂದಾಗಲಿಂದ ಕೂಡ, ಮೊದಲನೇ ಸಿನಿಮಾದಿಂದನೂ ಒಂದು ಯಾವುದೋ ಹೊಸ ಸಿನಿಮಾ ಬಂತು, ಫುಟೇಜ್ ನೋಡಿದೆ, ಒಂದು ಸಾಂಗ್ ಬಂತು, ಮಾಡಬೇಕು ಅಂದ್ರೆ ಅದೇ ಹುಮ್ಮಸ್, ಅದೇ ಎನರ್ಜಿ ಯಾವಾಗಲೂ ಅದೇ ಇರುತ್ತೆ, ಅದೇ ಡೆಡಿಕೇಶನ್, ಕೆಲಸ ಮಾಡ್ತೀವಿ. ಸೊ ಫೈನಲಿ ಒನ್ ಡೇ ಸರ್ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು, ಅಮ್ಮನ್ನ ನೋಡಿದ್ವಿ. ಸೊ ಮುಂಚೆಯಿಂದಲೂ ಯೂಶಲಿ ಯಾರಿಗೆ ತಾನೇ ಖುಷಿ ಆಗಲ್ಲ, ಯೂಶಲಿ ಸರ್ ಫ್ಯಾನ್ ಆಗಿ, ಅವ್ರನ್ನ ಚಿಕ್ಕ ಹುಡುಗರಿಂದ ಅವ್ರ ಸಿನಿಮಾಗಳು ನೋಡ್ಕೊಂಬಂದಂಥ ಹುಡುಗ ನೋಡಿದಾಗ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತೇನೋ ಅಂತ ಅನ್ನಿಸ್ತು ನನಗೂ ಕೂಡ. ಸೊ ಇಟ್ ವಾಸ್ ಸೋ ಹ್ಯಾಪಿ ವರ್ಕಿಂಗ್ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ. ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಯಶ್ ಅವರ ಫ್ಯಾನ್ ಅಂತ ಹೇಳ್ಬಿಟ್ಟು. ಅನ್ಕೊಂಡಿದ್ರ ಯಶ್ ಅವರ ಫ್ಯಾಮಿಲಿಯಲ್ಲಿ ಅವರ ತಾಯಿ ಮಾಡ್ತಿರುವಂತಹ ಒಂದು ಪ್ರೊಡಕ್ಷನ್ ಹೌಸ್ಗೆ ನಾನು ಮ್ಯೂಸಿಕ್ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಮಾಡ್ತೀನಿ ಅಂತ? ಇಲ್ಲ, ನಿಜವಾಗ್ಲೂ ಮನಸ್ಸಲ್ಲಿ ಯಾವತ್ತೂ ಈ ಥಾಟ್ ಬಂದಿರಲಿಲ್ಲ ಕೆಲಸ ಮಾಡ್ತೀನಿ ಅಂತಂತ. ಒಂದೇನಂದರೆ, ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ಮೈಸೂರಲ್ಲಿ ಸ್ಟರ್ಲಿಂಗ್ ಥಿಯೇಟ್ರಲ್ಲಿ ಸರ್ ಸಿನಿಮಾಗಳೋಗಿ ನೋಡ್ತಿದ್ದೆ ಚಿಕ್ಕ ಹುಡುಗ. ಅವಾಗ ನಂಗೆ ಈಗಲೂ ನೆನಪಿದೆ, ಮಾಸ್ಟರ್ ಪೀಸ್ ಸಿನಿಮಾ ನೋಡಿದ ನೆನಪು ಸರ್ದು. ಅಂದರೆ ಸರ್ ಬಂದಂಥ ರೀತಿ, ಸರ್ KGF ಬಂದಾಗ, KGF ಆದಮೇಲೆ ಇಟ್ ವಾಸ್ ತುಂಬ ಇನ್ಸ್ಪೈರ್ ಆಗುತ್ತೆ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಸರ್ ಬಂದಿರೋ ಹಾದಿ. ಡೆಫಿನೆಟ್ಲಿ ಎಲ್ರಿಗೂ ಒಂದು ಕನಸು, ನಮ್ಮ ಪ್ಯಾನ್ ವರ್ಲ್ಡ್ ಹೀರೋ ಈಗ ಅವ್ರಿಗೊಂದು ಕೆಲಸ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಡ್ರೀಮ್ ಇದ್ದೇ ಇರುತ್ತೆ. ಅಂಥ ಸಮಯದಲ್ಲಿ ನಮ್ಮ ಡೈರೆಕ್ಟರ್ ಸರ್ ಇಷ್ಟು ದೊಡ್ಡ ಶಾಕ್ ಕೊಟ್ಟಾಗ ನಮಗೆ ಫಸ್ಟ್ ಇದು ಏನು ಸರ್ ನಿಜವಾಗ್ಲೂ ಇದೇನಾ ಅಂತ ಫಸ್ಟ್ ಶಾಕ್.
ಆಮೇಲೆ ಅಮ್ಮನ್ನ ಫಸ್ಟ್ ಡೈರೆಕ್ಟಾಗಿ ನೋಡಿದಾಗ ಫಸ್ಟ್ ಅಲ್ಲೇ ಶಾಕ್ ಆಗ್ಬಿಟ್ಟೆ ನೋಡ್ಬಿಟ್ಟು ನಾನು. ಸರ್ ಅಮ್ಮ ಅಂದ್ಬಿಟ್ಟಿನಿ, ಏನು ಮಾತೇ ಗೊತ್ತಾಗ್ಲಿಲ್ಲ. ಆಮೇಲೆ ಅಮ್ಮನ ನೋಡಿ ಆದ್ಮೇಲೆ, ಇಲ್ಲಪ್ಪ ಇದು ಜವಾಬ್ದಾರಿ ಜವಾಬ್ದಾರಿ ತಗೊಂಡು ಸಿನಿಮಾ ಮಾಡ್ಬೇಕು, ನೀವು ದೊಡ್ಡ ಜವಾಬ್ದಾರಿ ನಿಮಗೆ ಅಂತೆಲ್ಲ ಹೇಳಿ, ಕೊನೆಗೆ ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಅಮ್ಮನ ಆಶೀರ್ವಾದ ತೊಗೊಂಬರ್ಬೇಕಾದ್ರೆ, ನನ್ನ ಮಗನಷ್ಟೇ ನೀವು ದೊಡ್ಡದಾಗ ಹಂಗೆ ಬೆಳೀರಿ ಅಂತ ಆಶೀರ್ವಾದ ಮಾಡಿದ್ರು. ಈ ನೋ ವರ್ಡ್ಸ್, ಏನು ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಾಗಲ್ಲ. ಆ ಮೂಮೆಂಟ್ ಹೆಂಗಿತ್ತು ಬ್ರೋ? ಬಿಕಾಸ್ ಯಾಕಂತಂದ್ರೆ ಯಾವುದೇ ಒಬ್ಬ ತಾಯಿ ತನ್ನ ಮಗ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆಯಬೇಕು, ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂತಹ ಅವರ ಒಂದು ತಾಯಿ ಪ್ರೀತಿಯಲ್ಲಿ ಸ್ವಾರ್ಥ ಇದ್ದೇ ಇರುತ್ತೆ. ಬಿಕಾಸ್ ಯಾಕಂದ್ರೆ ಮಗನ ಪ್ರೀತಿ, ಮಗ ಅಂದ್ರೆ ಅಷ್ಟೊಂದು ಇಷ್ಟ, ತನ್ನ ಹೆತ್ತ ಕರಳು. ಹಾಗಾಗಿ ಸೊ ಅಂಥದ್ರಲ್ಲಿ ಇವರು ಆ ಒಂದು ಸ್ವಾರ್ಥವನ್ನು ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ನನ್ನ ಮಗನಷ್ಟೇ, ಮಗನಿಗಿಂತ ಹೆಚ್ಚಾಗಿ, ಮೊನ್ನೆ ಪೃಥ್ವಿ ಸರ್ ಕೂಡ ಹೇಳ್ತಾ ಇದ್ರು ಟೀಸರ್ ಲಾಂಚ್ ಅಲ್ಲಿ, ಜಾಸ್ತಿನೇ ಬೆಳೀರಿ ಅಂತ ಹೇಳ್ತಾ ಇದ್ರು. ಸೊ ಆ ಮೂಮೆಂಟ್ ಹೆಂಗಿತ್ತು? ಆಶೀರ್ವಾದ ತಗೊಂಡಿದ್ದಾಗಿರ್ಬೋದು, ಅವ್ರ ಕಡೆಯಿಂದ ಮಾತುಗಳನ್ನ ಕೇಳಿದಾಗ ಹೆಂಗ್ ಅನ್ನಿಸ್ತು ನಿಮ್ಗೆ? ಎಷ್ಟು ಸಂತೋಷ ಕೊಡ್ತು ಅಂತ? ಇಲ್ಲ, ಹಿರಿಯರು ನಮ್ಗೆಲ್ರಿಗೂ ಮಾರ್ಗದರ್ಶಕರು, ಮತ್ತು ನಮ್ಮನ್ನ ಇವತ್ತು ಇಷ್ಟು ದೊಡ್ಡ ಸಿನಿಮಾ ಮಾಡಿ ನಮ್ಮನ್ನು ಆಚೆ ಕರ್ಕೊಂಬಂದು ನಮಗೊಂದು ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ಬ್ಲೆಸ್ಸಿಂಗ್ ಮಾಡಿ, ಅದು ಹೇಳೋಕ್ಕಾಗಲ್ಲ, ಏನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಬಟ್ ತುಂಬ ಖುಷಿ ಆಯಿತು. ನನ್ನ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡಾಗ ಈ ಥರ ಸಿಕ್ಕಿದ್ರು, ಈ ಥರ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ ಅಂತಾಗ ಅದೊಂದು ಬೇರೆ ಮನಸ್ಥಿತಿ ಭಾವ. ಬಿಕಾಸ್ ನಾನು ಮೈಸೂರನು, ಸರ್ ಅಮ್ಮ ಎಲ್ಲ ಮೈಸೂರಲ್ಲಿದ್ದವರು, ಏನೋ ಒಂದು ಬಾಂಡಿಂಗು. ಅಮ್ಮನೂ ಫಸ್ಟ್ ಕೇಳಿದಾಗ ಅದೇ ಇದ್ರು, ಯಾವೂರಪ್ಪ ಹೆಂಗೆ ಏನು ಅಂತದ. ಅಮ್ಮ ಇಲ್ಲ ಮೈಸೂರು, ನಾನು ಇದೇ ಥರ ಬರೋನ್ ಬಾಟಪ್ ಇನ್ ಮೈಸೂರು, ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ನಾನು ಸ್ಟುಡಿಯೋ ಮಾಡಿ ಎಲ್ಲ ಅಂತಂದಾಗ, ಏನೋ ಒಂದು ತುಂಬ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಅಷ್ಟೇ ಸರ್, ಇನ್ನೇನು ಹೇಳ್ಬೋದು. ಒಂಥರ ಚಾಮುಂಡೇಶ್ವರಿ ಹೆಂಗೋ ಮೈಸೂರಿಗೆ, ಸೊ ಅದೇ ತರ ನಿಮ್ಗೂ ಕೂಡ ಅಮ್ಮ ಈ ಸಿನಿಮಾಗೆ ಹಂಗೇನೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲು ಖಂಡಿತವಾಗ್ಲು ಮಾತೇ ಇಲ್ಲ. ಬಿಕಾಸ್ ಅಮ್ಮ ಹೇಳ್ತಾ ಇದ್ರು ಪುಷ್ಪಮ್ಮ, ಇದು ಒಂದು ಎಷ್ಟು ನನ್ನ ಮೊದಲ ಸಿನಿಮಾ, ಜವಾಬ್ದಾರಿ ತಗೊಂಡು ಮಾಡಬೇಕು ಅಂದಾಗ ಪ್ರತಿಯೊಬ್ಬ ಕಲಾವಿದರಾಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್ಗೂ ಕೂಡ ತಮ್ಮ ತಮ್ಮ ಕೆಲಸಗಳ ಮೇಲೆ ಅಷ್ಟೇ ನಿಷ್ಠೆ ಇರಬೇಕಾಗುತ್ತೆ. ಅಂಡ್ ಯಶ್ ಅವ್ರ ಮದರ್ ಅವರು ಒಂದು ಸಿನಿಮಾವನ್ನ ಮಾಡ್ತಿದ್ದಾರೆ ಅಂದಾಗ ಇನ್ನೂ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಹೋಗ್ತಾ ಹೋಗುತ್ತೆ. ನೀವೇ ಹೇಳ್ತಾ ಇದ್ರಿ ಪ್ಯಾನ್ ವರ್ಲ್ಡ್ ಸಿನಿಮಾ, ಪ್ಯಾನ್ ವರ್ಲ್ಡ್ ಹೀರೋ ಅಂತ ಹೇಳ್ಬಿಟ್ಟು. ಸೊ ಅಂಥದ್ರಲ್ಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವರು ಕೂಡ ಹಾಕ್ತಾರೆ ಅದರಲ್ಲಿ. ಬಿಕಾಸ್ ಟೀಸರ್ ನೋಡಿದ್ರೆ ಯಾವುದೇ ರೀತಿಯಂತಹ ಸಂದೇಹಗಳು ಏನೂ ಇಲ್ಲ. ಸೊ ಎಷ್ಟು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಹೆಂಗ್ ಮಾಡಿದ್ರಿ? ಲೈಕ್ ಎಷ್ಟು ಸಲ ರೀ ರೆಕಾರ್ಡಿಂಗ್ ಟೈಮಲ್ಲೆಲ್ಲ ಹೆಂಗಿತ್ತು ಅಂತ? ರೀ ರೆಕಾರ್ಡಿಂಗ್ ಟೈಮು ತುಂಬ ವೆರಿ ಪರ್ಟಿಕ್ಯುಲರ್ ಆಗಿದ್ರು ಸರ್ರು. ಯಾಕಂದರೆ ಸರ್ರು ಕೆಲವೊಂದಷ್ಟು ಶೂಟ್ ಮಾಡ್ಕೊಂಬಂದಿದ್ದು, ಅದ್ರ ಬ್ಯಾಕ್ ಆ್ಯಂಡ್ ಸ್ಟೋರೀಸ್ಗಳು ಹೇಳ್ದಾಗ ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು. ಅವರು ವಿಷನರಿ ಸರ್ಗೆ ಏನು ಬೇಕಿತ್ತು ಅಂತ ತುಂಬ ಚೆನ್ನಾಗಿ ಕ್ಲಾರಿಟಿ ಇತ್ತು ಅವ್ರಿಗೆ. ಅಂದ್ರೆ ಕೆಲವೊಂದು ಸರ್ ರೈಟಿಂಗಲ್ಲಿದ್ದಾಗ ಒಂದು ಅವ್ರ ಎಕ್ಸ್ಪೀರಿಯನ್ಸು ಇದು ಬರಬೇಕಾದ್ರೆ ಹಿಂಗಿತ್ತು ಅಭಿನಂದನ್, ಇದಾಗಿತ್ತು, ಈ ಸೀನಲ್ಲಿ ಇದು ಮಾಡ್ತಾ ಇದ್ದೆ. ಸೊ ಕೆಲವೊಂದಿಷ್ಟೆಲ್ಲ ಶೇರ್ ಮಾಡಿದ್ದುಂಟು. ಅದ್ರ ಜೊತೆಗೆ ನಾವು ಸ್ಕೋರ್ ಮಾಡ್ಬೇಕಾದ್ರೆ ಫಸ್ಟ್ ಯೂಶಲಿ ಒಂದು ಟೈಮ್ ತೊಗೊಳತ್ತೆ. ಏನೋ ನಮಗೇನೋ ಬೇಕು ಮಾಡಬೇಕು ಅಂದಾಗ, ಅಥವಾ ಏನೋ ಈ ಸೀನ್ಗೆ ಏನೋ ಕೂರ್ತಿಲ್ವೋ, ಇದೇನೋ ಬೇರೆ ಥರ ಬೇಕು ಅಂದಾಗ, ಸೊ ಒನ್ಸ್ ಗ್ರಿಪ್ ಸಿಕ್ಕಿ ನಮ್ಗದು ಶುರು ಮಾಡಿದ್ಮೇಲಂತೂ ಇಟ್ ವೆಂಟ್ ಆಫ್ ವೆರಿ ಸ್ಮೂತ್ಲಿ, ತುಂಬ ಚೆನ್ನಾಗಾಯಿತು. ನಾನು ಸರ್ಗೆ ಕೆಲವೊಂದು ಹೇಳ್ತಿದ್ದೆ, ಇಲ್ಲ ಸರ್ ಈ ಸೀನ್ಗೆ ಏನೋ ಬೇಕು ಅಂದಾಗ ನನಗೆ ಎಲ್ಫಿ ಕಾಯರ್ ಅಂತ ಒಂದು ಟೀಮ್ ಬೇಕು ಸರ್. ನಾನು ರೀಸೆಂಟಾಗಿ ನೋಡಿದೆ, ಜೈಲರ್ 2 ಸಿನಿಮಾದಲ್ಲಿ ರಜನಿಕಾಂತ್ ಸರ್ಗೆ ಹಾಡಿದ್ದಾರೆ ಒಂದು ಗ್ರೂಪ್ ಆಫ್ ಸಿಂಗರ್ಸ್, ಒಂದು 16-25 ಜನ ಹಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ಇವ್ರನ್ನ ಕರ್ಕೊಂಬಂದು ಮಾಡಿಸ್ಬೇಕು ಸರ್, ಒಂದು ಕಾಯಿರ್ ಅರೇಂಜ್ಮೆಂಟ್ಸ್. ಯೂಶಲಿ ನಾವು SATB ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ, ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ರೋ ವಿನ್ಸೆಂಟ್ ಅಂತ ಅವ್ರ ಹೆಸರು. ಅವರೊಬ್ರು ನಮಗೆ ಕೊಲಾಬ್ರೇಟ್ ಆದರು ಈ ಸಿನಿಮಾದಲ್ಲಿ ಮಾಡ್ಬೇಕಾರೆ. ಈವನ್ ನಾನು ಮಾಡಿರೋ ಟೈಟಲ್ ಇಂಟ್ರೊಡಕ್ಷನ್ ಸಾಂಗಲ್ಲೂ ಹಾಡಿದ್ದಾರೆ. ಆ ಗ್ರೂಪ್ ಒಂದು 16 ಜನ ಹಾಡ್ತಾರೆ. ಸೊ ಬಂದು ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಒಂದು ಅವರು ಹಾಡ್ತಾರೆ ಜೊತೆಗೆ ಬಂದು. ಬಿಟ್ ಕಾರ್ತಿಕ್ ವಂಶಿ ಅಂತ ಟೀಮು. ಸೊ ಈಸ್ ಎ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಟಾಪ್ ರಿದಮ್ ಸೆಕ್ಷನ್ ಪ್ಲೇಯರ್ಸ್. ಸೊ ಅವ್ರು ಬಂದು ನಮಗೆ ರಿದಮ್ ಸೆಕ್ಷನಲ್ಲಿ ಪ್ಲೇ ಮಾಡ್ತಾರೆ. ಅದನ್ನು ನಾವು ಚೆನ್ನೈಲಿರೋ ಒನ್ ಆಫ್ ದ ವರ್ಲ್ಡ್ ಕ್ಲಾಸ್ ಸ್ಟುಡಿಯೋ UNO ಸ್ಟುಡಿಯೋ ರೆಕಾರ್ಡ್ಸಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಹೋಗಿ ಅದನ್ನು. ಅವ್ರದ್ದು ಹೆಂಗೆ ಅಂದ್ರೆ ವಿಶೇಷ ಏನಂದರೆ, ಈಸ್ ಎ ಪಕ್ಕ ಸಿಂಗಲ್ ಟೇಕ್ ಆರ್ಟಿಸ್ಟ್. ನನಗೆ ಗೊತ್ತಿರಲಿಲ್ಲ ಒಂದು ಫುಲ್ ಪರ್ಕಷನ್ಸ್ ಮಾಡೋಣ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಅಂದಾಗ, ಬೆಳಗ್ಗೆ ಬನ್ನಿ ಬ್ರೋ, ಅವ್ರು ತಮಿಳು ಹೇಳೋ, ನಂಗೆ ಸ್ವಲ್ಪ ತಮಿಳು ಅರ್ಥ ಆಗಲ್ಲ ಆ್ಯಕ್ಚುಲಿ, 10 ಗಂಟೆಗೆ ಬಂದ್ಬಿಡಿ ಅಂತ ಗೊತ್ತಾಯಿತು. ಜೊತೆಗೆ ನನ್ನ ಟೆಕ್ ಇಂಜಿನಿಯರ್ ಇದ್ದು, ನಮ್ಮ ಇಂಜಿನಿಯರ್ ಜೊತೆ ಹೋದ್ವಿ. ಇಟ್ ವಾಸ್ ಆಲ್ ಒಂದು ದೊಡ್ಡ ರೂಮು, ದೊಡ್ಡ ರೆಕಾರ್ಡಿಂಗ್ ಹಾಲ್, ಒಟ್ಟಿಗೆ ಒಂದು 100-200 ಜನ ಕೂತ್ಕೊಳ್ತು ದೊಡ್ಡ ರೆಕಾರ್ಡಿಂಗ್ ಹಾಲಲ್ಲಿ. ಇಟ್ ವಾಸ್ ಎ ಬಿಗ್ ಸೆಟಪ್, ಮೋರ್ ದೆನ್ 300 to 400 ಬಿಗ್ ಪರ್ಕಷನ್ ಆಫ್ ಎಲಿಮೆಂಟ್ಸ್ ಇತ್ತು. ನಾವು ಆ ಥರ ಆ್ಯಕ್ಚುಲಿ ನಾನು ಶಿವಮಣಿ ಸರ್ ಪ್ಲೇ ಮಾಡಿದ ಆ ಥರ ಸೆಟಪ್ ನೋಡ್ತಿದ್ದೆ. ಆ ಥರ ಒಂದು ಸೆಟಪ್ಪಲ್ಲಿ ನಾವು ಅಂದ್ಕೊಂಡು ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಮಾಡಿದ್ವಿ. ಜೊತೆಗೆ ಅದೇ ಕಾರ್ತಿಕ್ ವಂಶಿ ಅವರ ಟೀಮೇ 4 ಜನ ದೊಡ್ಡ ದೊಡ್ಡ ರಿದಮಿಸ್ಟ್ಗಳು ಬಂದು
ಆ ರಿದಮ್ ಸೆಕ್ಷನ್ಸ್ಗಳನ್ನ ನಾವು ಸಾಂಗಿಗೆ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇಟ್ ಈಸ್ ಎ ವೆರಿ ಮ್ಯಾಸಿವ್ ಸಾಂಗ್. ಅಂದರೆ ನೀವು ಮ್ಯಾಸಿವ್ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೋದು ಸಾಂಗ್ ಹೆಂಗಿರುತ್ತೆ ಅಂತ, ಅಷ್ಟು ಜೋರು ರಿದಮ್ ಸೆಕ್ಷನ್ಸ್ ಮಾಡಿದ್ವಿ. ಜೊತೆಗೆ ಎ ರಾಮನ್ ಸರ್ಗೆ ಪರ್ಸ್ನಲ್ ಸೋಲೋಯಿಸ್ಟ್ ಅಂದರೆ ಸೋಲೋ ವಯಲಿನ್ ಪ್ಲೇ ಮಾಡೋವಂಥ ಒಬ್ಬರು ಬಂದು ಪ್ಲೇ ಮಾಡಿಕೊಟ್ರು. ಜೊತೆಗೆ ನಮ್ಮ ಕನ್ನಡದಲ್ಲಿ ಹೆಸರಾಂತ ಸಿಂಗರ್ ಕಂಪೋಸರ್ ನಾರಾಯಣ್ ಶರ್ಮಾ ಸರ್, ಅವ್ರು ಬಂದು ಸೋಲೋ ವಯಲಿನ್ ಪ್ಲೇ ಮಾಡಿದ್ದಾರೆ. ಚರಣ್ ರಾವ್ ಅಂತ, ಈಸ್ ಎ ಗಿಟಾರಿಸ್ಟ್, ಎಥ್ನಿಕ್ ಗಿಟಾರ್ ಪ್ಲೇಯರ್. ಸೊ ಐ ವಾಂಟ್ ಟು ಮೆನ್ಷನ್ ನಿಮ್. ಅವರು ಒಂದು 16-17 ಥರ ಇನ್ಸ್ಟ್ರೂಮೆಂಟ್ಸ್ ಅಟ್ ಎ ಟೈಮ್. ಸೊ ನಮ್ಮ ಸಾಂಗಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂಪ್ಲಿಮೆಂಟ್ ಆಗಿದೆ, ಬೇರೆ ಬೇರೆ ದೇಶದ ಇನ್ಸ್ಟ್ರೂಮೆಂಟ್ಸ್ಗಳು, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ. ಸೊ ಆ ಅಷ್ಟು ಡೈನಮಿಕ್ ಆಫ್ ಸೌಂಡು ಡೆಫಿನೆಟ್ಲಿ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬೇರೆ ಥರ ಸೌಂಡೇ ಇದೆ ಒಂದಷ್ಟೆಲ್ಲ, ಬೇರೆ ಬೇರೆ ಸಿಂಥಸೈಸರ್ಸ್, ಬೇರೆ ಬೇರೆ ಕೀಬೋರ್ಡ್ ಎಲಿಮೆಂಟ್ಸ್, ಬೇರೆ ಬೇರೆ ರಿದಮಿಕ್ ಎಲಿಮೆಂಟ್ಸ್, ಅಷ್ಟು ಕೂಡ ಮಾಡಿದ್ದೀವಿ. ತುಂಬ ವಿಶೇಷ ನನ್ನ ಜೊತೆ ಕಿನ್ನಾಳ್ ಸರ್, ಅವರು ಒಂದಷ್ಟು ಲೈನ್ಸ್ಗಳು. ಸೊ ನಾನು ಸರ್ಗದಿಂದ ಸರ್ ಎಷ್ಟಿರ್ಬೋದು ಒಂದು ಲೈನ್ಸ್ಗಳು ಸರ್, ಒಂದು 20-25 ಲೈನ್ಸ್ ಇರ್ಬೋದು ಸರ್, ಒಂದಷ್ಟು ಎಲಿಮೆಂಟ್ಸ್ ಎಲ್ಲ ನಾ 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 ರಾ 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 ಒಂದಷ್ಟು ಎಲಿಮೆಂಟ್ಸ್ ಬರುತ್ತೆ ಕೆಲವೊಂದರಲ್ಲೆಲ್ಲ. ಇದೇನೋ ಸ್ವಲ್ಪ ಸಮಥಿಂಗ್ ಸ್ಪೆಷಲ್ ಮಾಡಬೇಕು ಸರ್ ಅಂದ್ಕೊಂಡು ಸರ್ನ ಒಂದ್ಸರಿ ಸ್ಟುಡಿಯೋ ಕರ್ಸ್ಕೊಂಡು ಇಡೀ ಸಿನಿಮಾ ತೋರಿಸಿ, ಸರ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತೋರಿಸಿ, ತುಂಬ ಲೈನ್ಸ್ಗಳು ಬರೀತಾರೆ, ಎಲ್ಲದಕ್ಕೂ ಆಪ್ಷನ್ಸ್ ಬರ್ಕೊಡ್ತಾರೆ, ಎಲ್ಲ ತಗೊಂಡು ಆಮೇಲೆ ಡೈರೆಕ್ಟರ್ ಸರ್ಗೆ ತೋರಿಸಿದ್ವಿ. ಎಲ್ಲ ಇಂಪ್ರೆಸಿವ್. ಜೊತೆಗೆ ನಾವು ನಮ್ಮ ಹುಡುಗರುಗಳು, ನನ್ನ ಪರ್ಸನಲ್ ಕೋರಸ್ ಟೀಮ್, ಅವರೊಂದು 10-15 ಜನ ಬಂದು ಕೋರಸ್ ಮಾಡ್ತಾರೆ ನಮ್ಮ ಜೊತೆ. ಸೊ ಇಷ್ಟೆಲ್ಲ ಲೈವ್ ಸೆಕ್ಷನ್ಸ್ ಒಂದು ವೆರಿ ಗ್ರ್ಯಾಂಡ್ಯೂರ್. ನಮಗೆ ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಹೌಸ್ ಆಗಲಿ, ಡೈರೆಕ್ಟರ್ ಸರಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಾನು ಏನು ಕೇಳಿದ್ದೀನಿ ಪ್ರತಿಯೊಂದು ಕೂಡ ನಮ್ಮ ಡೈರೆಕ್ಟರ್ ಸರ್ ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ ಫೆಸಿಲಿಟೀಸು. ಸೊ ಇಟ್ ಈಸ್ ಎ ವೆರಿ ಟಾಪ್ ನಾಚ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಸಿನಿಮಾದಲ್ಲಿ. ಯಾವುದೇ ಒಂದು ಸಿನಿಮಾವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಒಳ್ಳೆ ಔಟ್ಪುಟ್ ಕೊಡಬೇಕು ಸಿನಿ ಪ್ರಿಯರಿಗೆ ಅಂತಂದಾಗ ಡೈರೆಕ್ಟರ್ ಮೇಲೆ ಒಂದಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆ ಜವಾಬ್ದಾರಿಯಲ್ಲಿ ಒಂದಷ್ಟು ಚೇಂಜಸ್ ಹೇಳುವಂಥದ್ದು ಕಾಮನ್ ಆಗಿರುತ್ತೆ. ಅಂತ ಒಂದು ಕಾಮನ್ ಪಾಯಿಂಟ್ಸ್ ಎಲ್ಲ ಮಾಡಿದಾಗ ಇನ್ನೆಷ್ಟು ಮಾಡ್ಬೇಕಪ್ಪ ಇವರಿಗೆ ಅಂತ ಹೇಳೋದು ಯಾವತ್ತಾದ್ರೂ ಅನ್ಸುತ್ತೆ. ಸೊ ಆ ಥರದ್ದು ಎಲಿಮೆಂಟ್ಸ್ ಏನಾದ್ರು ಇದೆಯಾ ನೀವು ಮಾಡಿರುವಂಥ ಅದನ್ನ ಚೇಂಜಸ್ ಮಾಡಿರೋದು? ಇಲ್ಲ, ಡೆಫಿನೆಟ್ಲಿ ಕೆಲವೊಂದಕ್ಕೆ ಆಪ್ಷನ್ಸ್ ಕೇಳಿದ್ದಾರೆ ಸರ್, ಆಪ್ಷನ್ಸ್ನ ಕೊಟ್ಟಿದ್ದೀನಿ. ಸರ್ ಆ್ಯಕ್ಚುಲಿ ನನಗೆ ಒಂದೆರಡು ಸರಿ ಅದೇ ಹೇಳೋದು, ಅಬ್ಬರಿಂದ ನೀವು ಕೆಲಸ ಮಾಡ್ಬೇಕಾದ್ರೆ ಯಾಕೆ ಇಷ್ಟ ಆಗ್ತಿರೋ ಗೊತ್ತಾ, ಇನ್ನೊಂದು ಆಪ್ಷನ್ ಕೇಳೋದನ್ನ ಆಲ್ಟ್ರ್ ಮಾಡಲ್ಲ, ಇನ್ನೊಂದೇನೋ ಹೊಸದು ಮಾಡ್ಕೊಡ್ತೀರಾ ನನಗೆ ಅಂತ ಅನ್ನೋರು. ಸರಿ ಸರ್ ಓಕೆ ಅಂದ್ಬಿಟ್ಟು ಕೆಲವೊಂದು ಕಡೆ ಇಲ್ಲ ಸರ್ ಇದು ವರ್ಕ್ ಆಗುತ್ತೆ ಇಟ್ಕೊಳ್ಳೋಣ ಅಂದ್ಕೊಂಡಾಗ ಇಲ್ಲ ಇದೇನೋ ಬೇರೆ ಬೇಕು ಅಂತ ಸರ್ ಹೇಳೋರು. ಆ್ಯಕ್ಚುಲಿ ಇದು ಇನ್ನೊಂದು ಸರಿ ರೀಕಂಪೋಸ್ ಮಾಡೋದು ಅದಕ್ಕಿಂತ ಇನ್ನೂ ತುಂಬ ಚೆನ್ನಾಗೇ ಬಂದಿದೆ ಕೆಲವೊಂದು ಸೀಕ್ವೆನ್ಸಸ್ಸು. ಇಟ್ ವಾಸ್ ಸೋ ಹೆಲ್ತಿ. ನಾವು ಆ್ಯಕ್ಚುಲಿ ತುಂಬ ಖುಷಿಯಾಗಿ, ತುಂಬ ಇಂಟ್ರಾಕ್ಟಿವ್ ಆಗಿ, ಅಷ್ಟೇ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಕೊಂಡ್ಬಂದಿದ್ವಿ ಅಷ್ಟು ಹೇಳ್ಬೋದು. ಸಿನಿಮಾ ನೋಡ್ಬೇಕು ಅವಾಗಲೇ ಗೊತ್ತಾಗುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ವ್ಯಾಲ್ಯೂ. ಸಿನಿಮಾದಲ್ಲಿ ಕೆಲವೊಂದಷ್ಟು ಸೀಕ್ವೆನ್ಸಸ್ ಬರುತ್ತೆ. ನನಗೆ ಆ್ಯಕ್ಚುಲಿ ಗೋಪಾಲ್ ಸರ್ ಬರೋ ಸೀಕ್ವೆನ್ಸಸ್, ಅವರ ಎಂಟ್ರಿ ಸೀಕ್ವೆನ್ಸ್, ಅವರು ಕೆಲವೊಂದಷ್ಟು ಸೀಕ್ವೆನ್ಸಲ್ಲಿ ಎನ್ಯಾಕ್ಟ್ ಮಾಡಿರೋ ಸೀಕ್ವೆನ್ಸಸ್ಸಲ್ಲಿ ಡೈಲಾಗ್ ಹೇಳಿದಾಗಲಿ, ಆ ಪಂಚ್ಗಾಗಲಿ ಜನ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಇಟ್ ಈಸ್ ಎ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅನ್ನು ಕೂಡ ನೀವೇ ಕಂಪೋಸ್ ಮಾಡಿರೋದ್ರಿಂದ ಇಂಟ್ರೊಡಕ್ಷನ್ ಸಾಂಗ್ನ ಕಂಪೋಸ್ ಮಾಡೋದು ಈಸಿ ಅನಿಸ್ತಾ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಈಸಿ ಅನ್ನಿಸ್ತಾ ಅಂತ? ಎರಡೂ ಈಸಿನೇ ಸರ್, ಎರಡೂ ಈಸಿನೇ, ಬಟ್ ಎರಡೂ ಚಾಲೆಂಜಿಂಗ್ ಆಗಿತ್ತು. ಡೈರೆಕ್ಟರ್ ಸರ್ಗೆ ಸ್ಯಾಟಿಸ್ಫೈ ಮಾಡೋದು ಫೈನಲಿ ಅವ್ರೇನು ಕೇಳ್ತಾರೆ ಅದನ್ನು ನಾವು ಕೊಡಬೇಕು, ಸಿನಿಮಾಗೆ ಏನು ಬೇಕು ಅದನ್ನು ನ್ಯಾಯ ಒದಗಿಸ್ಬೇಕು. ಎರಡೂ ಚೆನ್ನಾಗಿತ್ತು, ಎರಡೂ ಚಾಲೆಂಜಿಂಗ್ ಆಗಿತ್ತು. ಎರಡಕ್ಕೂ ಮ್ಯಾಸಿವ್ ಲೈವ್ ಮಾಡಿದ್ದೀವಿ, ಎರಡಕ್ಕೂ ಮ್ಯಾಸಿವ್ ಸ್ಕೋರ್ ಮಾಡಿದ್ದೀವಿ, ಎರಡಕ್ಕೂ ವಿಭಿನ್ನವಾಗಿದೆ, ಎರಡೂ ವಿಭಿನ್ನವಾಗಿ ಅಪ್ರೋಚ್ ಮಾಡಿದ್ದೀವಿ. ಪೃಥ್ವಿ ಸರ್ಗೆ ಒಂದು ಮ್ಯಾಸಿವ್ ಮಾಸ್ ಸಾಂಗ್ ಇಂಟ್ರೊಡಕ್ಷನ್, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅಪ್ರೋಚ್. ಒಟ್ಟಿಗೆ ಒಂದು 28-30 ಜನ ಅಷ್ಟು ಮ್ಯಾಸಿವ್ ಕೋರಸ್. ವ್ಯಾಸರಾಜ್ ಸೋಸಿಲೆ ಸರ್ ನಮಗೆ ಪ್ಲೇಬ್ಯಾಕ್ ಸಿಂಗರ್ ಆಗೋದ್ರಲ್ಲಿ ಮೇನ್ ಲೀಡ್ ಸಿಂಗರಾಗಿ ಹಾಡಿದ್ದಾರೆ. ಜೊತೆಗೆ ನಾನು ಆವಾಗಲೇ ಹೇಳ್ದಂಗೆ ಎಲ್ಫಿ ಕಾಯರ್, ಕಾರ್ತಿಕ್ ವಂಶಿ ಅವ್ರ ರಿದಮ್ ಸೆಕ್ಷನ್ಸ್, ಚರಣ್ ರಾವ್ ಬಂದು ಪ್ಲೇ ಮಾಡಿದ್ದಾರೆ. ನನ್ನ ಪರ್ಸನಲ್ ಇಂಜಿನಿಯರ್ ಆದಂಥ ಸಂಜಯ್ ಶಂಕರ್ ಅವರು ಕೂಡ ಮೈಸೂರವರು, ಸೀನಿಯರ್ ಮಿಕ್ಸಿಂಗ್ ಮಾಸ್ಟರಿಂಗ್ ಇಂಜಿನಿಯರ್, ಅವರು ನನ್ನ ಟೀಮಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಹೇಳ್ಬೋದು ಸರ್. ನೀವಾಗಲೇ ಹೇಳ್ತಾ ಇದ್ರಿ ಇಳೆರಾಜ ಸರ್ ಅವರ ಒಬ್ಬ ಸ್ಟೂಡೆಂಟು ನಿಮ್ಮ ಸ್ಟುಡಿಯೋನ ಇದು ಮಾಡಿದ್ದಾರೆ, ಡೆಕೋರೇಟ್ ಮಾಡಿದ್ದಾರೆ, ನಿಮ್ಮ ಮೈಸೂರಲ್ಲಿರುವಂಥ ಸ್ಟುಡಿಯೋನ. ಎಷ್ಟು ಪ್ರೌಡ್ ಅಂತ ಅನ್ನಿಸ್ತು. ಬಿಕಾಸ್ ಇಳೆಯರಾಜ ಸರ್ ಅಂದರೆ ಮ್ಯೂಸಿಕ್ ಒಂಥರ ಕಿಂಗ್ ಅಂತ ಅನ್ಬೋದು, ಸೊ ದೇವರು. ಸೊ ಹಾಗಾಗಿ ಅವರ ಒಬ್ಬರು ಶಿಷ್ಯರು ಬಂದು ನಿಮ್ಮ ಮ್ಯೂಸಿಕ್ ಸ್ಟುಡಿಯೋನ ಡಿಸೈನ್ ಮಾಡಿದ್ದಾರೆ ಅಂತಂದರೆ ಒಂಥರ ಪ್ರೌಡ್. ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಹೆಂಗೆ ಅನ್ನಿಸ್ತು ಆ ಮೂಮೆಂಟ್ ಬಗ್ಗೆ ಹೇಳೋದಾದರೆ? ಇಲ್ಲ ಸರ್, ನನಗೆ ಫಸ್ಟ್ ನನ್ನ ಸೌಂಡ್ ಟೆಕ್ ಟೀಮ್ ಹತ್ರ ನಾನು ಫಸ್ಟ್ ಕಾನ್ಸಂಟ್ರೇಟ್ ಅಂದರೆ ಕನೆಕ್ಟ್ ಮಾಡಿ ನಾನು ಮಾತಾಡಬೇಕು ಅಂದಾಗ ನಂಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ.
ನಾನು ಫಸ್ಟು ಹಾಡಕ್ಕೆ ಶುರು ಮಾಡಿದಾಗ ನಾನು ಕೀಬೋರ್ಡ್ ನುಡಿಸಿದಾಗ ನನಗೆ ರಾಜಾ ಸರ್ ಕಂಪೋಸಿಷನ್ಸು ಇಟ್ ವಾಸ್ ಆಲ್ ಹಾರ್ಟ್ಫುಲ್. ಸಂಗೀತ ದೇವರು ಏನು ಒಂದು ಮಾತು ಹೇಳಂಗಿಲ್ಲ ಸರ್ ಕಾನ್ಸರ್ಟ್ ಅಥವಾ ಅವ್ರ ಕಂಪೋಸಿಷನ್ಸ್ ಬಗ್ಗೆ ಆಗಲಿ ಏನು ಹೇಳೋಣ ಸರ್, ದೇವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಸರ್. ಒಬ್ಬರು ಇಂಜಿನಿಯರ್ ಬಂದರು ಚೆನ್ನೈಯಿಂದ, ಎಡ್ವರ್ಡ್ ಡಿ ವಿಲ್ಸನ್ ಅಂತ. ಸೊ ಅವ್ರು ಸರ್ ಜೊತೆ ಕೆಲಸ ಮಾಡಿದವರು. ಅವರು ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಅವರು ಸರ್ ಜೊತೆ ಇದ್ರು ಮುಂಚೆ. ಸರ್ ಜೊತೆ ತುಂಬ ಒಳ್ಳೆ ಡೇಸ್ ಡ್ಯಾಟ್ ಇದ್ದಂಗ್ಲಿಂದ ಕೆಲಸ ಮಾಡಿದ್ರು. ಟೇಪ್ ಮುಂಚೆ ಡಿ8 ಇದ್ದಂಗಿಂದ ಕೆಲಸ ಮಾಡಿದ್ರು ಅಂತ. ಸ್ಟುಡಿಯೋ ಡಿಸೈನಿಂಗ್ ಆಯಿತು. ಇಟ್ ವಾಸ್ ಕಂಪ್ಲೀಟ್ಲಿ ವುಡ್ ಫಿನಿಶ್ ಸ್ಟುಡಿಯೋ ಎಲ್ಲ ಮಾಡಿ ಆವಾಗ ಅವ್ರ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡೋಕ್ಕೆ ಶುರು ಮಾಡಿದಾಗ ನಾನು ರಾಜಾ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಒಂದು ಫೋಟೋ ತೋರಿಸಿದಾಗ ಅವ್ರ ಜೊತೆ ಇದ್ದೆ ನಾನು ಇಂಜಿನಿಯರಿಂಗ್ ಅಂತಂದಾಗ ಇಟ್ ವಾಸ್ ವಾವ್ ಸೂಪರ್. ನಾವು ದೇವ್ರ ಜೊತೆ ಇದು ಬಂದವ್ರ ಹತ್ರ ಕೆಲಸ ಮಾಡಿದ್ದೀವಿ, ಅವ್ರು ಬಂದು ಅಷ್ಟು ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅಂದಾಗ ಒಂದು ಡೆಫಿನೆಟ್ಲಿ ವಾವ್ ಮೂಮೆಂಟ್. ಆಲ್ಮೋಸ್ಟ್ ನಮ್ಮ ಮನೇಲಿ ಒಂದೂವರೆ ತಿಂಗಳು ನನ್ನ ಜೊತೆ ಇದ್ದು ಅವ್ರ ಟೀಮ್ ಕರ್ಕೊಂಬಂದು ನನ್ನ ಮೈಸೂರು ಸ್ಟುಡಿಯೋ ಡಿಸೈನ್ ಮಾಡಿಕೊಟ್ಟಿದ್ದು ಕಂಪ್ಲೀಟ್ ಅವರೇ. ಇಳೆಯರಾಜ ಸರ್ ಕಂಪೋಸ್ ಮಾಡುವಂತಹ ಸಾಕಷ್ಟು ಸಾಂಗ್ಸ್ ಸೂಪರ್ ಹಿಟ್ ಸಾಂಗ್ಸ್ ಆಗಿದೆ. ನಿಮ್ಗೆ ಅದರಲ್ಲಿ ಯಾವುದು ತುಂಬ ನೆನೆಸ್ಕೊಂಡಿದ ತಕ್ಷಣ ನೆನಪಾಗುವಂಥ ಸಾಂಗ್? ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಎನಿ ಟೈಮ್ ಫೇವ್ರೆಟ್ ಸಾಂಗ್. ಏನು ಹೇಳೋದು ಅದ್ರ ಬಗ್ಗೆ? ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನನ ಅವ್ರ ಮೆಲೋಡೀಸ್ಗಳು ಈ ತಲೆಗೆ ಇರುವಂಥದ್ದು ಯಾವುದು ಅಳಿಸಲ್ಲ, ಅಷ್ಟು ಮೆಲೋಡೀಸ್. ಸರ್ ಆರ್ಕೆಸ್ಟ್ರಲ್ ಅರೇಂಜ್ಮೆಂಟ್ಸ್ ಈಗಲೂ ನಮ್ಗೆ ಇನ್ಸ್ಪಿರೇಷನ್. ಅವ್ರು ಮಾಡಿರೋ ರೆಕಾರ್ಡ್ಸ್ ಈಗಲೂ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ರೆಕಾರ್ಡ್ಸ್ ಮಾಡಿರೋಂಥ ಲೆಜೆಂಡ್ರಿ ಸಂಗೀತ ಗಾಡ್, ಮ್ಯೂಸಿಕ್ ಗಾಡ್. ಮುಂದಿನ ದಿನಗಳಲ್ಲಿ ಯಾವ ಸ್ಟಾರ್ ನಟರಿಗೆ ಮ್ಯೂಸಿಕ್ ಕಂಪೋಸಿಷನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಈಗಲ್ಲಿ ಅಂತ? ಸರ್ ನಮ್ಮ ಕನ್ನಡದಲ್ಲಿರೋ ಎಲ್ಲ ಥರರಿಗೂ ಮಾಡೋಕ್ಕೆ ನಂಗೆ ತುಂಬ ಆಸೆ. ಎಲ್ಲರೂ ಸಿನಿಮಾಗಳಿಗೂ ಮಾಡೋಕ್ಕೆ ಆಸೆ ನನಗೆ. ಎಲ್ಲ ಸಿನಿಮಾಗಳಿಗೂ, ಎಲ್ಲ ಹೀರೋಗಳಿಗೂ, ಎಲ್ರಿಗೂ ಮಾಡೋಕ್ಕೆ ನಾನು ಕಾಯ್ತಾ ಇರ್ತೀನಿ. ಡೆಫಿನೆಟ್ಲಿ ಆಪರ್ಚುನಿಟಿ ಬಂದರೆ ಐ ವಿಲ್ ಬಿ ಫಸ್ಟ್ ಪರ್ಸನ್ ಟು ಡೂ ದ ಮ್ಯೂಸಿಕ್ ಡೆಫಿನೆಟ್ಲಿ. ಪುಷ್ಪಮ್ಮ, ಈಗ ಸಿನಿಮಾ ನೋಡಿದ್ರ? ಸಿನಿಮಾ ನೋಡಿ ನಿಮ್ಮ ಮ್ಯೂಸಿಕ್ ಇಂಟ್ರಡಕ್ಷನ್ ಸಾಂಗ್ ಬಗ್ಗೆ ಆಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಆಗಿರ್ಬೋದು ಏನು ಹೇಳಿದ್ರು ಅಂತ? ಅಮ್ಮ ಡೆಫಿನೆಟ್ಲಿ ಸಿನಿಮಾ ನೋಡಿದ್ದಾರೆ. ಒಂದು ಸರಿ ನಮ್ಮ ಸ್ಟುಡಿಯೋಗೆ ಬಂದು ಸಿನಿಮಾ ನೋಡಿದರು. ಅಮ್ಮ ತುಂಬ ಖುಷಿಪಟ್ಟರು. ಕೆಲಸ ತುಂಬ ಚೆನ್ನಾಗಿ ಬಂದಿದೆ ಕಣಪ್ಪ, ಚೆನ್ನಾಗಿ ಮಾಡಿದ್ಯಾ, ಜವಾಬ್ದಾರಿ ತೊಗೊಂಡು ಚೆನ್ನಾಗಿ ಮಾಡಿದ್ಯಾ. ಒಂದು ದೊಡ್ಡ ಜವಾಬ್ದಾರಿ, ಹೆಗಲ ಮೇಲಿದ್ದ ಜವಾಬ್ದಾರಿ. ಖುಷಿ ಆಯಿತು ಅಮ್ಮ ಅಪ್ರಿಸಿಯೇಷನ್ ಕೊಟ್ಟಾಗ. ಈವನ್ ಅಮ್ಮ ಅವ್ರದ್ದೇ ಥಾಟ್ ಅದು, ಇಲ್ಲ ಇಂಟ್ರೊಡಕ್ಷನ್ ಸಾಂಗ್ ಮಾಡಬೇಕಿತ್ತು ಅಂತ ಸರ್ಗೆ ಹೇಳಿ. ಸೊ ಡೈರೆಕ್ಟರ್ ಸರ್ಗೂ ಇದ್ದಿದ್ದು, ಅಮ್ಮನೂ ಅದೇ ಥಾಟ್ ಹೇಳಿ, ಸೊ ಇಲ್ಲ ಇದಕ್ಕೊಂದು ಇಂಟ್ರೊಡಕ್ಷನ್ ಸಾಂಗ್ ಮಾಡೋಣ ಈ ಸೀಕ್ವೆನ್ಸ್ ಬಂದಾಗ ಅಮ್ಮಗೂ ಕೇಳಿಸ್ದಾಗ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣಪ್ಪ, ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ ಸಾಂಗ್ ಅಂದ್ಬಿಟ್ಟು ಅಮ್ಮ ಕೂಡ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ಸಿನಿಮಾ ಮಾಡೋದಕ್ಕಿಂತ ಮೊದಲೇ ನೀವು ಒಂದಷ್ಟು ಅವಾರ್ಡ್ಗಳನ್ನು ಪಡ್ಕೊಂಡಿದ್ರಿ ಅಂತ ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ವರ್ಲ್ಡ್ ರೆಕಾರ್ಡ್ಸ್ ಆಫ್ ಇಂಡಿಯಾ ಕಡೆಯಿಂದ ನಾವು ಮಾಡಿದಾಗ 24 ಅವರ್ಸಲ್ಲಿ ಬಿಟ್ಟಲ್ಲಿ ಒಂದು ವುಮೆನ್ಸ್ ಡೇ ಸ್ಪೆಷಲ್, ಒಂದು ಫಾಸ್ಟೆಸ್ಟ್ ಹಿಂದಿ ಸಾಂಗ್ ಮಾಡಿದ್ವಿ 24 ಅವರ್ಸಲ್ಲಿ. ಒಂದು 28 ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ 18 ಜನ ಸಿಂಗರ್ಸ್ ಯೂಸ್ ಮಾಡಿದಂಥ ಒಂದು ವರ್ಲ್ಡ್ ರೆಕಾರ್ಡು ಅದೊಂದಾಗಿತ್ತು. ಜೊತೆಗೆ ಆಸ್ಟ್ರೇಲಿಯನ್ ಶಾರ್ಟ್ ಫಿಲಮ್, ನಮ್ಮ ಸ್ನೇಹಿತರಾದಂಥ ಕಾರ್ತಿಕ್ ಸುಬ್ರಹ್ಮಣ್ಯ ಅವರು ಡೈರೆಕ್ಟ್ ಮಾಡಿದಂಥ, ಈಸ್ ಆಲ್ಸೋ ಇಂಡಿಯನ್ ಬಟ್ ಆಸ್ಟ್ರೇಲಿಯಾ ಸೆಟ್ಲ್ ಆಗಿದ್ದಾರೆ, ಅವರು ಡೈರೆಕ್ಟ್ ಮಾಡಿದಂಥ ಒಂದು ಆಸ್ಟ್ರೇಲಿಯನ್ ಶಾರ್ಟ್ ಫಿಲಮ್. ದಟ್ ವಾಸ್ ಮೈ ಫಸ್ಟ್ ಬುನಾದಿ. ನನ್ನ ಫ್ರೆಂಡ್ಸು, ನನ್ನ ಮೈಸೂರಿನ ಸ್ನೇಹಿತರು ಸಚಿನ್ ಅಂತ ಒಬ್ಬರು, ಅವರು ಕೂಡ ಸಿನಿಮಾ ಪ್ರೊಡ್ಯೂಸರು, ಅವರೆಲ್ಲ ಸೇರಿ ನನಗೆ ಇಂಟ್ರೊಡ್ಯೂಸ್ ಮಾಡಿ ನನ್ನ ಫಸ್ಟು ಒಂದು ಶುರು ಮಾಡೋಕ್ಕೆ ನನ್ನ ಸಿನಿಮಾ ಕೆರಿಯರ್ಗೊಂದು ಶುರು ಮಾಡಿಸಿದಂಥ ಒಂದು ಶಾರ್ಟ್ ಫಿಲಮ್, ಫಸ್ಟ್ ಆಸ್ಟ್ರೇಲಿಯನ್ ಶಾರ್ಟ್ ಫಿಲಮ್ ಮಾಡಿದ್ದು ನಾನು. ಅಲ್ಲಿಂದ ಶುರು ಆಗಿದ್ದು ನನ್ನ ಕೆರಿಯರ್. ಅದಕ್ಕೂ 25+ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಫೆಸ್ಟಿವಲ್ಗೆ ಹೋಗಿತ್ತು, ಅದು ಕೂಡ ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು, ಸಿನಿಮಾ ಕೆರಿಯರ್. ಎಷ್ಟು ಖುಷಿ ಆಗ್ತಿದೆ ಕೊತ್ತಲವಾಡಿಯಲ್ಲಿ ನೀವೊಬ್ಬ ಪಾರ್ಟ್ ಆಗಿರೋದ್ರಿಂದ. ಆ್ಯಂಡ್ ಫೈನಲಿ ಆಗಸ್ಟ್ 1ಕ್ಕೆ ತೆರೆ ಮೇಲೆ ರಾರಾಜಿಸೋದಕ್ಕೆ ಬರ್ತಾ ಇದೆ ಕೊತ್ತಲವಾಡಿ ಸಿನಿಮಾ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ? ಕನ್ನಡ ಸಿನಿ ಪ್ರೇಕ್ಷಕರಿಗೆ ಇವತ್ತಿನ ನಮ್ಮ ಕನ್ನಡ ಚಿತ್ರರಂಗ ಇರೋ ಪರಿಸ್ಥಿತಿಗೆ ಒಂದು ಅದ್ಭುತವಾದ ಒಂದು ಕಮರ್ಷಿಯಲ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ, ಎಲ್ಲ ಕಂಟೆಂಟ್ ಅಂತ ಹೇಳೋ ಟೈಮಲ್ಲಿ ಏನು ಯೋಚನೆ ಮಾಡ್ದೇ ಜನ ಥಿಯೇಟ್ರಿಗೆ ಬಂದು ನೋಡ್ಬೋದು. ಬಿಕಾಸ್ ಈಗಾಗಲೇ ಟೀಸರಲ್ಲಿ ಗೊತ್ತಾಗಿದೆ ಕ್ವಾಲಿಟಿ ಏನು, ಕಥೆ ಏನು, ಹೆಂಗಿರ್ಬೋದು ಸಿನಿಮಾ ಅಂತ ಗೊತ್ತಾಗುತ್ತೆ. ಇನ್ನು ಮುಂದೆ ಕಂಟೆಂಟ್ಸ್ ಎಲ್ಲ ಕೂಡ ಬರುತ್ತೆ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಬೇಕು. ಸೊ ಎಲ್ರಿಗೂ ಒಂದು ಅದ್ಭುತವಾದ ಎಂಟರ್ಟೈನರ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಬಂದು ಯಾಕೆ ಈ ಸಿನಿಮಾಗೆ ಬಂದಿದ್ದು ಎಲ್ಲೂ ಒಂದ್ಸಲ ವಾವಿಶ್, ಎಲ್ಲ ಕೂಡ ವಾವ್. ಗ್ರ್ಯಾಂಡ್ಯೂರ್ ವಿಜುವಲ್ಸ್ ಎಲ್ಲೂ ಕೂಡ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿದೆ. ಎಲ್ಲ ಟೆಕ್ನಿಷಿಯನ್ಸು ಅವರ 100% ಎಫರ್ಟ್ಸ್ ಹಾಕಿ ಮಾಡಿರುವಂಥ ಸಿನಿಮಾ. ಜೊತೆಗೆ ಡೈರೆಕ್ಟರ್ ಸರ್ ಅವರ ಒಂದು, ನನಗಷ್ಟು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿರೋದ್ರಿಂದ ಅವರ ಒಂದು ನೆಕ್ಸ್ಟ್ ಲೆವೆಲ್ ಎಫರ್ಟ್ಸ್, ಅವರ ಒಂದು ಡೆಡಿಕೇಶನ್ ಹಾಕಿ ಮಾಡಿರೋಂಥ
ಫಸ್ಟು ಸಿನಿಮಾ ಅಂತಲೇ ಹೇಳ್ಬೋದು ನನ್ನ ಬಾಯಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಂತಹ ಸಮಯವನ್ನು ನಮ್ಮ ಬಾಸ್ ಟಿವಿ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಇಡೀ ತಂಡಕ್ಕೇನೆ ಒಂದೊಳ್ಳೆ ಹೆಸರನ್ನ ಬರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದಾಗಿತ್ತು ಕೊತ್ತಲವಾಡಿ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರುವಂತಹ ಅಭಿನಂದನ್ ಕಶ್ಯಪ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.